ಓ ಆಂಟಿ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು? ಇನ್ನೂ ಒಂದ್ ಸ್ವಲ್ಪ ಹೊತ್ತು ಆ ಜಾಗದಲ್ಲಿ ಇನ್ನೂ ರೀಲ್ಸ್ ಮಾಡ್ಬೋದಾಗಿತ್ತು. ಇವತ್ತು ಫುಲ್ ಖುಷಿಯಾಗಿರ್ಬೋದಾಗಿತ್ತು. ಹೌದಾ? ಮತ್ತೆ ಯಾಕೆ ವಾಪಸ್ ಬಂದ್ಬಿಟ್ರಿ? ಬೈಕಂದು ಜಗಳ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ. ಯಾಕಂತೆ? ಸೃಷ್ಟಿ ಆಗುತ್ತೆ, ಹುಷಾರಿಲ್ದೆ ಮಲ್ಕಂತೀಯಾ ಬಾ ಅಂತ. ಹೌದಾ ಅಂಕಲ್? ಹೌದು ಫ್ರೆಂಡ್ಸ್. ಸರಿ ಹೋಗ್ ಬನ್ನಿ, ನಾನು ಹಿಂಗ ಹೋಗ್ತೀನಿ. ಬಾಯ್. ಅಯ್ಯಯ್ಯೋ, ನನ್ನಿಂದ ಆಕ್ಸಿಡೆಂಟ್ ಆಗೋಯ್ತೆ. ಜನರಿಗೆ ಗೊತ್ತಾದ್ರೆ ನಾನೇ ರೀಸನ್ ಅಂತ ಹಿಡ್ಕೊಂಡು ಹೊಡೆದಾಕ್ಬಿಡ್ತಾರೆ. ಎಸ್ಕೇಪ್. The next day. ಥೂ, ನೆನ್ನೆ ನನ್ನಿಂದ ಆಕ್ಸಿಡೆಂಟ್ ಆಗೋಯ್ತು ಪಾಪ ಅವ್ರಿಗೆ. ಏನಾಗಿದೆಯೋ ಏನೋ, ವಿಚಾರಿಸ್ಕೊಂಬಂದ್ಬಿಡೋಣ. ಆಂಟಿ, ಎಲ್ಲ ಓಕೆನಾ? ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಪಾಪ ಎನ್ನೆ ಬಿಟ್ಟು ಓಡೋಗ್ಬಿಟ್ಟೆ ಅಂದ್ಬಿಟ್ಟು ಸಿಂಬಾಲಿಕ್ ಆಗಿ ಹಾಡಿ ಹೇಳ್ತಾ ಇದ್ದಾರೆ. ಇವತ್ತು ಬೇಡ, ನಾಳೆ ಬಂದು ಸಾರಿ ಕೇಳ್ಬಿಡ್ತೀನಿ. The next day. ಛೇ, ನೆನ್ನೆ ಸಾರಿ ಹೇಳಕ್ಕಾಗ್ಲಿಲ್ಲ. ಇವತ್ತು ಆಗಿದ್ದಾಗ್ಲಿ ಸಾರಿ ಹೇಳ್ಬಿಟ್ಟೆ ಹೋಗ್ಬೇಕು. ಎಲ್ಲಿ ಆಂಟಿ ಕಾಣಿಸ್ತಾನೆ ಇಲ್ವಲ್ಲ? ಮೋಸ್ಟ್ಲಿ ಒಳಗಡೆ ಇರಬೇಕು. एकदम इन्होंने वक्त बदल दिया, जज्बात बदल दिए, जिंदगी बदल दी। ओ भाई, मारो मुझे, मारो।